ನಿಮ್ಮ ಬಿಡುವಿನ ಸಮಯದಲ್ಲಿ ಕೃತಿಕಾ ಕುಟೀರ ಯೂಟ್ಯೂಬ್ ಚಾನಲ್ ನೋಡ್ತಾ ಇರುವಂತಹ ಎಲ್ಲರಿಗೂ ಕೃತಿಕಾ ಕಡೆಯಿಂದ ನಮಸ್ಕಾರ. ಪ್ರತಿ ಹೆಜ್ಜೆಯಲ್ಲೂ ನಾನಾ ಥರದ ಹರ್ಡಲ್ಸ್ಗಳು ಬರುತ್ತೆ. ಆ ಪ್ರತಿ ಒಂದು ಹೆಜ್ಜೆಯನ್ನ ದಾಟಿ ಹೋಗೋದೇ ಜೀವನ ಅಂತ ಅಂದ್ರೆ ತಪ್ಪಾಗಲ್ಲ. ಸಂಗೀತ ಅಂತ ಅಂದ್ರೆ ಬರೀ ಒಂದಕ್ಕೆ ಸೀಮಿತ ಅಲ್ಲ. ಸಂಗೀತ ಅಂದ್ರೆ ಹೆಜ್ಜೆ ಹೆಜ್ಜೆಯಲ್ಲೂ ಸಂಗೀತ ಇದೆ. ಸಂಗೀತ ಇಲ್ಲದೆ ದಿನ ಇಲ್ಲ, ಸಂಗೀತ ಇಲ್ಲದೆ ಕ್ಷಣ ಇಲ್ಲ ಅಂದ್ರೆ ತಪ್ಪಾಗಲ್ಲ. ಹಾಗಿದ್ರೆ ಅಂತಹ ಸಂಗೀತ ಮಾಂತ್ರಿಕನೊಂದಿಗೆ ಇವತ್ತಿನ ಆ ಒಂದು ಹೆಜ್ಜೆ ಕಾರ್ಯಕ್ರಮನ ನೋಡೋಣ ಬನ್ನಿ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಮ್ಮ ಅತಿಥಿಯನ್ನ ವೆಲ್ಕಮ್ ಮಾಡೋಣ. ಮೈಸೂರಿನ ಜೂನಿಯರ್ ಹಂಸಲೇಖ ಅಂತ ಹೆಸರು ಮಾಡಿರುವಂತಹ AS ಪ್ರಸನ್ನಕುಮಾರ್ ಸರ್ ನನ್ನ ಕಾರ್ಯಕ್ರಮದಲ್ಲಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್, ಮೊದಲಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಸೊ ಮಚ್. ಹೇಗನ್ನಿಸ್ತಾ ಇದೆ ಸರ್, ಹೊಸ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ, ಏನೆಲ್ಲ ಹೊಸತನವನ್ನ ಆಯೋಜನೆ ಮಾಡ್ಕೊಂಡಿದ್ದೀರಾ? ಹೊಸದಾಗಿ ಏನು ಇನ್ನೂ ಪ್ಲಾನ್ ಮಾಡಿಲ್ಲ. ಜೊತೆಗೆ ಹೊಸ ವರ್ಷದ ಅಂದರೆ ಫೆಬ್ರವರಿ ತಿಂಗಳಿನಲ್ಲಿ ಒಂದು ಕಾರ್ಯಕ್ರಮ ಮಾಡಬೇಕು ಅಂದ್ಕೊಂಡಿದ್ದೀವಿ. ಓಕೆ. ಅದು ಹಂಸಲೇಖ ಅವ್ರದ್ದೇ ಒಂದಷ್ಟು ಹಾಡುಗಳನ್ನ ತಗೊಂಡು ಅವರ ಮ್ಯೂಸಿಕ್ ಏನೇನಿದೆ ಅದೆಲ್ಲ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಆದರೆ ಹಂಸಲೇಖ ನಮ್ಮ ಕೈಗೆ ಸಿಗ್ತಾ ಇಲ್ಲ. ಓಕೆ. ಈಗ ತುಂಬ ಬ್ಯುಸಿ ಇರೋದ್ರಿಂದ, ಜೊತೆಗೆ ಅವ್ರು ಲಾಸ್ಟ್ ಟೈಮ್ ನಾವು ಅವ್ರ ಮನೆಗೆ ಹೋದಾಗ ಒಂದು ಅಟ್ಲೀಸ್ಟ್ ಒಂದು 3 ತಿಂಗಳು ಮುಂಚೆ ಆದರೂ ನೀವು ಬರ್ಬೋದಾಗಿತ್ತಲ್ಲ ಅಂತ ಕೇಳಿದ್ರು. ಈ ಸರಿ ಅಡ್ವಾನ್ಸಾಗಿ ಸಿಕ್ಕಿದ್ರು ಕೂಡ ಅವ್ರನ್ನ ನೋಡೋಕ್ಕೆ ಯಾರೂ ಬಿಡ್ತಾ ಇಲ್ಲ. ಮೀಡಿಯೇಟರ್ಸ್ ತುಂಬ ಪ್ರಯತ್ನ ಮಾಡ್ತಾ ಇದೆ. ಅವ್ರಿಗೆ ಗೊತ್ತಾಗಿದೆ ನಾವು ಅಪ್ರೋಚ್ ಮಾಡ್ತೀವಿ ಅಂತ. ನಾನು ಬೆಂಗಳೂರಲ್ಲಿ ಮೀಟ್ ಮಾಡ್ತಾ ಇಲ್ಲಿ BWSSB ವಾಟರ್ ಸಪ್ಲೈಲಿ ಚೀಫ್ ಗೆಸ್ಟ್ ಆಗಿ ಬಂದಿದ್ರು. ಅದು ಸರ್ ನಿಮ್ಮದೇ ಕಾರ್ಯಕ್ರಮ ಮಾಡಬೇಕು ಅಂದ್ಕೊಂಡಿದ್ವಿ, ಫೆಬ್ರವರಿ 14ನೇ ತಾರೀಕು ಬರ್ತೀರ, ಬನ್ನಿ ಮಾತಾಡೋಣ ಅಂದರು. ಆದರೆ ಅವರ ಕೈ ಇನ್ನೂ ಸಿಕ್ಕಿಲ್ಲ, ನಮ್ಮ ಕೈಗೆ ಸಿಕ್ಕಿಲ್ಲ. ಈಗ ಏನೋ ಪ್ಲಾನ್ ಮಾಡಬೇಕು. ಸೊ ಎಷ್ಟು ವರ್ಷಗಳಾಯ್ತು ಇಲ್ಲಿಗೆ ನಿಮ್ಮ ಈ ಸಂಗೀತ ಜರ್ನಿ? 37 ವರ್ಷದಿಂದ ಈ ರಂಗದಲ್ಲಿದ್ದೀನಿ. ನಾನು ಹುಟ್ಟಿದ್ದು ಬೆಳೆದಿದ್ದು ಬೆಂಗಳೂರಲ್ಲಿ. ಬೆಂಗಳೂರಲ್ಲಿ ಶಿವಾಜಿನಗರದಲ್ಲಿ ಸೆಂಟ್ ಝೇವಿಯರ್ಸ್ ಬಾಯ್ಸ್ ಸ್ಕೂಲ್ ಓದಿದೆ, ಮಾಡರ್ನ್ ಇಂಗ್ಲಿಷ್ ಸ್ಕೂಲ್ ಓದಿದೆ. ಅದಾದ ನಂತರ 7th ಸ್ಟ್ಯಾಂಡರ್ಡ್ ನ್ಯೂ ಹೊರೈಸನ್ ಸ್ಕೂಲ್ ಓದಿದೆ. ಅದಾದ್ಮೇಲೆ 7th 8th 9th 10th ಸರ್ ಎಂ ವಿಶ್ವೇಶ್ವರ ಹೈಸ್ಕೂಲ್ ಓದಿದೆ. ಹಾಗೆ ಜೀವನ್ ಭೀಮನಗರದಲ್ಲಿದ್ದೆ. ಸೊ ಅಲ್ಲಿ ನನ್ನ ಪ್ರಯಾಣ ಶುರುವಾಯ್ತು. 7ನೇ ಕ್ಲಾಸಲ್ಲಿ ಇದ್ದಾಗಲೇ ಹಾಡಕ್ಕೆ ಶುರು ಮಾಡಿದೆ. ಸರ್, ಬೆಂಗಳೂರಲ್ಲಿ ಓದಿದ್ದು ಎಲ್ಲ, ಮೈಸೂರು ಕಡೆಗೆ ದಾರಿ. ಆಮೇಲೆ SSLC ಫೇಲ್ ಆದ. ಓಕೆ. ಫೇಲ್ ಆದಾಗ ಮೈಸೂರು ಬಂದೆ. ಮೈಸೂರು ನಮ್ಮ ತಂದೆ ಟ್ರಾನ್ಸ್ಫರ್ ಆಯಿತು DCMSಗೆ. ಓಕೆ ಓಕೆ. ಹಿ ವಾಸ್ ಸೋಷಿಯಲ್ ವೆಲ್ಫೇರ್ ಆಫೀಸರ್ ಆಗಿದ್ರು, ಸಮಾಜ ಕಲ್ಯಾಣ ಅಧಿಕಾರಿ ಆಗಿದ್ರು. ನನ್ನ ಕಂಡ್ರೆ ತುಂಬಾ ಪ್ರೀತಿ. ಅವ್ರು ನನಗೋಸ್ಕರ ಏನ್ ಬೇಕಾದ್ರೂ ಮಾಡಕ್ಕೆ ರೆಡಿ ಇದ್ರು. ಸೊ ನಾನು SSLC ಫೇಲ್ ಆದಾಗ ಮೈಸೂರು ಬಂದಾಗ ಚಾಮುಂಡಿ ಗೆಸ್ಟ್ ಹೌಸ್ ಅಲ್ಲಿ ಸುಮಾರು 1 ವರ್ಷ ಅಲ್ಲೇ ಇದ್ದೆ. ನಾನು ನನ್ನ ತಮ್ಮ ರವಿಶಂಕರ್, ನನ್ನ ತಂದೆ 3 ಜನ ಒಟ್ಟಿಗೆ ಇದ್ದಿದ್ವಿ. ಅಡಿಗೆಲ್ಲ ನಾನು ಮಾಡ್ಕೊತಾ ಇದ್ದೆ. ನಮ್ಮ ತಾಯಿ ಮತ್ತೆ ನಮ್ಮ ಇನ್ನಿಬ್ರು ತಂಗಿಯರು ಹಳ್ಳಿಲಿ ಸೇರ್ಕೊಂಡು ಒಂದು ಜಮೀನಿತ್ತು, ಅಲ್ಲಿ ಅವರಿಬ್ರು ಅಲ್ಲಿ ಎಜುಕೇಶನ್ ಶುರು ಮಾಡಿದ್ರು. ತುಂಬಾ ಚಿಕ್ಕ ಮಕ್ಕಳು. ಮೈಸೂರು ಬಂದ ತಕ್ಷಣ ವಾತಾವರಣ ಇಷ್ಟ ಆಯ್ತು. ಮ್ಯಾಥಮೆಟಿಕ್ಸ್ ನಂಗೆ ತಲೆ ಹೋಗ್ತಿರಲಿಲ್ಲ, ತಲೆ ಹೋಗಿ ಶುರುವಾಯ್ತು. ಕೆಮಿಸ್ಟ್ರಿ, ಬಯಾಲಜಿ, ಅಯ್ಯೋ ಗಾಡ್, ಇಷ್ಟೆಲ್ಲ ತುಂಬಾ ಇಷ್ಟು ಸುಲಭವಾಗಿದೆಯಾ ಅನ್ನೋ ತರ ಬಂತು. ಪಾಸ್ ಆದೆ. ಮತ್ತೆ ಫಸ್ಟ್ PU ಸೆಕೆಂಡ್ PUC ಇಲ್ಲಿ ಮಹಾರಾಜ್ ಕಾಲೇಜಲ್ಲಿ ಇದ್ದೆ. ಆಮೇಲೆ ಐ ವೆಂಟ್ ಟು ಹಳ್ಳಿ. ಮತ್ತೆ ನಮ್ಮ ತಾಯಿ ಎಲ್ಲ ಅಲ್ಲಿದ್ರು. ಅಲ್ಲಿ ಕನಕಪುರ ರೂರಲ್ ಕಾಲೇಜಲ್ಲಿ ಸೆಕೆಂಡ್ PUC ಸ್ಟಡಿ ಮಾಡಿದ್ರು. ಈಗೇನು ಐ ಕೈಮ್ ಟು ಮೈಸೂರು 1986 ಅಲ್ಲಿ ಎಂಟ್ರಿ ತಗೊಂಡು. ಸಂಗೀತ ಯಾವಾಗ ನಿಮಗೆ ಸಂಗೀತ ನಮ್ಮ ತಂದೆ ಹಾರ್ಮೋನಿಯಂ ನುಡಿಸ್ತಾ ಇದ್ರು, ಹಾಡ್ತಾ ಇದ್ರು, ತಬಲಾ ನುಡಿಸ್ತಿದ್ರು. ಅವ್ರಿಗೆ ಬಹಳ ಇಷ್ಟ ನುಡ್ಸೋದು, ಹಾಡೋದಿಲ್ಲ. ನಮ್ಮ ತಾಯಿ ತುಂಬಾ ಸೊಗಸಾಗಿ ಹಾಡ್ತಾರೆ, ಈಗಲೂ ಹಾಡಿದ್ದಾರೆ. ನನ್ನ ಮಗ ಈಗ ರೀಸೆಂಟ್ ಆಗಿ ಸ್ವಾಮಿ ಅಯ್ಯಪ್ಪ ಆಮೇಲೆ ಬರೀ ಹಾಡುಗಳನ್ನ ಹಾಡಿಸಿದ ಬಹಳ ವರ್ಷಗಳ ನಂತರ. ಯಾರ ಹತ್ರ ಕಲ್ತಿದ್ದು ಸಂಗೀತ, ಅಥವಾ ಇಲ್ಲ ಕಲಿಬೇಕು ಅಂತ ಅನ್ಸಿದ್ದು ಯಾವಾಗ? ಯಾವ್ದಾದ್ರು ಒಂದು ಸನ್ನಿವೇಶ ಇದೆಯಾ? ಇದೆ. ನಾನು ಚಿಕ್ಕದಿಂದ ಯಾರು ಗುರುಗಳಿಲ್ಲ. ಹಾಡ್ತಾನೆ ಚಪ್ಪಾಳೆಗಳು ಜಾಸ್ತಿ ಆಯ್ತಲ್ಲ, ಸೊ ಇಲ್ಲಿಗೆ ಬಂದ್ಬಿಟ್ಟೆ ಚಪ್ಪಾಳೆಗಳಿಗೋಸ್ಕರ. ಇಲ್ಲಿ ಏನೋ ಇದೆಯಲ್ಲ. ಮ್ಯಾರೇಜ್ ಕಾಲೇಜಲ್ಲಿ ಇದ್ದೆ, ಹಾಸ್ಟೆಲ್ ಇದ್ದೆ. ಆಗ JVS ಆರ್ಕೆಸ್ಟ್ರಾ ಅಂತ ತಂಡ ಶುರು ಅಂದ್ರೆ ಹೊಸದಾಗಿ ಮಾಡ್ತಾರೆ. ನನ್ನ ಗುರುಗಳು, ಫಸ್ಟ್ ಗುರುಗಳು PG ವೆಂಕಟೇಶ್ ಅಂತ ಮಹಾಜನ್ಸ್ ಕಾಲೇಜ್. ಗುರುಗಳು ಅನ್ನೋದಕ್ಕಿಂತ ನಾನೇ ಅವ್ರ ಗುರುಗಳು. ಹೆಂಗೆ ಅವ್ರ ಕೀಬೋರ್ಡ್ ನನ್ನ ಹತ್ರ ಕಲ್ತ್ಕೊಂಡ್ರು. ಬಟ್ ಗುರುಗಳು ಅಂತ ಏನಕ್ಕೆ ಹೇಳ್ತೀನಿ ಅಂದ್ರೆ ಅವರಿಂದ ಸಾಕಷ್ಟು ಕಲ್ತು, ಟೈಮ್ ಸೆನ್ಸ್ ಆಗಿರ್ಬೋದು, ಪ್ರಾಕ್ಟೀಸ್ ರಿಹರ್ಸಲ್ಸ್ ಮಾಡೋದ್ರಿಂದ, ಆಮೇಲೆ ಸ್ಟೇಜ್ ಮೇಲೆ ಹೇಗೆ ಪರ್ಫಾರ್ಮ್ ಮಾಡಬೇಕು ಅವೆಲ್ಲ ನನಗೆ ಹೇಳ್ಕೊಟ್ಟರು. ಇವತ್ತು ನಿಜವಾಗ್ಲೂ ಇಷ್ಟರ ಮಟ್ಟಿಗೆ ಬೆಳೆಯಕ್ಕೆ ಕಾರಣ ನಮ್ಮ PG ವೆಂಕಟೇಶ್ ಗುರುಗಳು ಅಂತ ಹೇಳ್ತೀನಿ.
ಬರೀ ಹಾಡುಗಾರಿಕೆ ಅಲ್ಲದೆ ಹ್ಮ್. ಮೇಷ್ಟ್ರು ಕೂಡ ಹೌದು. ಕೀಬೋರ್ಡ್ ಅನ್ನ ಸಾಕಷ್ಟು ಮಕ್ಕಳಿಗೆ ದೊಡ್ಡವರಿಗೆ ಹೇಳ್ಕೊಟ್ಟಿದ್ದೀರಾ, ಹೇಳ್ಕೊಡ್ತಾ ಇದ್ದೀರಾ. ಹೌದು. ಕೀಬೋರ್ಡ್ ನುಡ್ಸೋದು ಹೇಗ್ ಬಂದಿದ್ದು ನಿಮ್ಗೆ? ಕೀಬೋರ್ಡ್ ನೋಡ್ತಾ ಕಲಿತೆ. ನಮ್ ತಂದೆ ನುಡಿಸ್ತಾ ಇದ್ರಲ್ಲ, ನೋಡ್ತಾ ಹಾರ್ಮೋನಿಯಂ. ಹಾರ್ಮೋನಿಯಂ ಇತ್ತು ನಮ್ಮಲ್ಲಿ. ಸಿನಿಮಾ ಹಾಡುಗಳಂದ್ರೆ ಬಹಳ ಇಷ್ಟ ನನಗೆ. ನಾನ್ ಜೆಬಿಸ್ ಆರ್ಕೆಸ್ಟ್ರಾ ಸೇರ್ಕೊಳ್ಳೋ ಉದ್ದೇಶ ಅಂದ್ರೆ ಆರ್ಕೆಸ್ಟ್ರಾದಲ್ಲೇ ಇರ್ಬೇಕು ಅಂತ ನನ್ನ ಆಸೆ. ಅದ್ ಯಾರ್ದೋ ಹಠಕ್ ಬಂದೆ ಮೈಸೂರಿಗೆ, ಮತ್ತೇನೋ ಸರಿ ಹಳ್ಳಿಗೆ ಹೋಗಿ ಮತ್ತೆ ಯಾರ್ದೋ ಹಠಕ್ಕೆ ಇಲ್ಲಿ ಬಂದೆ. ನಮ್ಮ ಅಣ್ಣ ಕೃಷ್ಣಸ್ವಾಮಿ ಅಂತ, ಅವರು ಹಂಸಲೇಖರು ಇಬ್ರು ಬಹಳ ಕ್ಲೋಸ್ ಫ್ರೆಂಡ್ಸ್. ಇಬ್ರು ಒಟ್ಟಿಗೆ ITI ಅಲ್ಲಿ ಕೆಲಸ ಮಾಡ್ತಿದ್ರು. ಹಂಸಲೇಖರು ಆಗ ಜೋಕುಮಾರ್ ಸ್ವಾಮಿ ಅಂತ ಒಂದು ನಾಟಕ ಮಾಡ್ತಿದ್ರು. ಆ ಟೈಮ್ ರಿಹರ್ಸಲ್ಸ್ ನಮ್ಮ ಅಣ್ಣ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ರು. ಸೊ ಅದೆಲ್ಲ ನನ್ಗೆ ಇನ್ಫ್ಲೂಯೆನ್ಸ್ ಆಯ್ತು. ನಮ್ಮ ಅಣ್ಣ ಅಂದ್ರು, ನೀವು ಬೆಂಗಳೂರು ಬಂದ್ಬಿಡು, ಯಾಕೆ ಮೈಸೂರಿಗೆಲ್ಲ ಹೋಗ್ತಾ ಇಲ್ಲ, ಮೈಸೂರಲ್ಲಿ ಏನೋ ಇದೆ, ನಾನು ಅಲ್ಲಿ ಬೆಳಿಬೇಕು ಅಂತ ಆಸೆ ಇದೆ ಅಂತ ಮೈಸೂರು ಬಂದೆ. ಇದನ್ನೇ ಆಯ್ಕೆ ಮಾಡ್ಕೊಂಡು BA ಮಾಡ್ತಾ ಇದ್ದೆ. ತುಂಬಾ ಇರ್ರೆಗ್ಯುಲರ್ ಕಾಲೇಜ್ಗೆ, ರೆಗ್ಯುಲರ್ ಇನ್ ಸಂಗೀತ. ಇರ್ರೆಗ್ಯುಲರ್ ಸಂಗೀತ ತುಂಬಾ ಇಷ್ಟ ನನಗೆ. ಆ ರಿಹರ್ಸಲ್ಸ್ಗೆ ಅಂತ ನಾನು ಮಹಾಜನ್ಸ್ ಕಾಲೇಜ್ ಹೋಗ್ಬಿಟ್ಟು ಅದನ್ನ ಬಿಟ್ಟಾಕಿದ್ರು ನನಗೋಸ್ಕರ ಆರ್ಕೆಸ್ಟ್ರಾ ಅಂತ ನೀವು ಒಂದು ಟೀಮ್ ಓಕೆ. ಸೊ ನೀವು ಫಸ್ಟ್ ಹಾಡ್ ಹೇಳಿದ್ದ ಅಥವಾ ಕೀಬೋರ್ಡ್ ನುಡ್ಸಿದ್ದ? ಕೀಬೋರ್ಡ್ ಬಹಳ ಇಷ್ಟ. ಎಷ್ಟನೇ ವರ್ಷದಲ್ಲಿ ನೀವು ನುಡ್ಸಿದ್ರಿ? ಆಲ್ಮೋಸ್ಟ್ 81-82. ನಿಮ್ ತಂದೆ ಅವರು ಸಜೆಸ್ಟ್ ಮಾಡಿದ್ರ, ನೀನ್ ನುಡಿಸ್ತೀಯ, ನೋಡು, ಟ್ರೈ ಮಾಡುವಂತ ಏನಾದ್ರು ಹೇಳಿ? ನಮ್ಮ ತಂದೆ ಯಾವ್ದಕ್ಕೂ ಬರ್ತೀನಿ, ನನ್ನ ವಿಷಯಕ್ಕೆ ಬರ್ತಾರೆ, ನಾನು ಓದೋ ವಿಷಯಕ್ಕೂ ಬರ್ತೀನಿ. ಓಕೆ. ನೀನ್ ಏನ್ ಮಾಡ್ತಾ ಇದ್ಯಾ, ಓದ್ತಿದ್ಯಾ, ಚೆನ್ನಾಗಿ ಓದ್ತಿದ್ಯಾ, ಯಾವುದೇ ವಿಷಯ ನಮ್ಮ ತಾಯಿ ತುಂಬಾ ಕೇರ್ ಮಾಡ್ತಾರೆ. ಓದ್ಬೇಕು, ಚೆನ್ನಾಗಿ ಓದ್ಬೇಕು. ಮತ್ತೆ ನಮ್ಮ ತಂದೆಗೆ ಹಾಸನ್ ಟ್ರಾನ್ಸ್ಫರ್ ಆಯ್ತಾಗ ನಮ್ಮ ಮೈಸೂರು ನಾನು ಒಬ್ಬನೇ ಇದ್ದೆ, ಹಾಸ್ಟೆಲ್ ಇದ್ದೆ. ಆಗ ಕೀಬೋರ್ಡ್, ಸಣ್ಣದೊಂದು ಕೀಬೋರ್ಡ್ ಇಟ್ಕೊಂಡಿದ್ದೆ, ನಮ್ಮ ತಂದೆನೇ ಕೊಡ್ಸಿರೋದು. ಆ ಕೀಬೋರ್ಡ್ ಎಷ್ಟೊಂದು ಕಾರ್ಯಕ್ರಮ ಹೋಗ್ತಿದೆ. ನನ್ ಪೇಮೆಂಟ್ ಎಷ್ಟು ಇರ್ಬೋದು ಗೊತ್ತಾ ನಿಮ್ಗೆ? ಮೊದಲ ಪೇಮೆಂಟ್ ಆಗಿನ ಕಾಲದಲ್ಲಿ 500. ತುಂಬಾ ದೊಡ್ಡ, 40 ರೂಪಾಯಿ. ಓಕೆ. ಮೊದಲ ಪೇಮೆಂಟ್ ಆಗಿದೆ. ಎಲ್ಲಿ ಸರ್ ನಿಮ್ಮ ಮೊದಲ ಪ್ರೋಗ್ರಾಮ್ ಮಾಡಿದ್ ನೀವು? ಮಂಡ್ಯದಲ್ಲಿ ನಾಟಕಗಳು ನಡೆಸ್ತಾ ಇದ್ದೆ. ಆರ್ಕೆಸ್ಟ್ರಾ ಅಲ್ಲ, ಬ್ಯಾಕ್ಗ್ರೌಂಡ್ ಸ್ಕೋರಿಂಗ್ ಮಾಡ್ತಿದ್ದೆ. ಒಡಲಾಡ ಅಂತ ಒಂದು ನಾಟಕಕ್ಕೆ ಕುಮಾರ್ ಶಿವರ, ಅದಕ್ಕೂ ನಾನೇ ಬ್ಯಾಕ್ಗ್ರೌಂಡ್ ಫಂಡ್ ರೈಸಿಂಗ್ ಕಾರ್ಯಕ್ರಮ ಮಾಡಿದ್ದೆ. ಅಲ್ಲಿಂದ ಶುರು ಆಯ್ತು ನನ್ನ ಪ್ರಯಾಣ. ಮೈಸೂರು ಬಂದೆ, ಮೈಸೂರು ಮಾಡ್ಬೇಕು ಕೀಬೋರ್ಡ್ ಪ್ಲಸ್. ಆಮೇಲೆ ಸಿಂಗರ್ಸ್ ಗಳು ತುಂಬಾ ಜನ ಏನ್ ಮಾಡ್ತಿದ್ರು, ಸರಿಯಾದ ಟೈಮ್ಗೆ ಕೈ ಕೊಡ್ತಿದ್ರು. ಆ ಟೈಮ್ ನಮ್ ಗುರುಗಳು ನನ್ ಮೇಲೆ ಜಾಸ್ತಿ ಹೋಗ್ಸಿರ್ಲಿಲ್ಲ, ಹಾಡ್ತಾರ ಇವರು ಅಂತ. ಸರಿ, ಒಂದ್ ದಿವಸ ಏನಾಯ್ತು, ಪಾಂಡುಪುರದಲ್ಲಿ ಒಂದು ಕಾರ್ಯಕ್ರಮ, ಇದನ್ನ ನಿಮ್ಗೆ ಹೇಳಲೇಬೇಕು, ತುಂಬಾ ಸ್ವಾರಸ್ಯಕರ. ಪಕ್ಕದಲ್ಲಿ ಒಂದು ಕಟಿಂಗ್ ಶಾಪ್ ಇತ್ತು, ನಾನು ಕಟಿಂಗ್ ಮಾಡಿಸ್ಕೊತಾ ಇದ್ದೆ. ಇಲ್ಲಿ ಪ್ರಾಕ್ಟೀಸ್ ನಡೀತಿದೆ, ಎಲ್ಲಾರ ಕೈಲೂ ಹಾಡ್ಸರಿ. ಸರಿ, ಎಲ್ಲಾರು ಹಾಡಿದ್ರು, ಹಾಡಕ್ ಆಗ್ತಾ ಇಲ್ಲ ಯಾರು. ಸರಿ ಸರ್, ನಾವು ಟ್ರೈ ಮಾಡ್ಲಾ? ಆಯ್ತು. ಮತದಲ್ಲಿ ಮೇಲೆ ಯಾವುದು, ಅಯ್ಯೋ ತುಂಬಾ ಚೆನ್ನಾಗಿ ಸೂಟ್ ಆಗಿದೆ, ನೀವ್ ಹಾಡ್ಬೇಡಿ. ಸರಿ, ವೆಂಟು ಪಾಂಡುಪುರ ಆಸ್ ಯೂಶುವಲ್. ನಮ್ಗೆ ಟಿಪ್ಸ್ ಗಿಫ್ಟ್ಸ್ ಆಗ್ಲಿ, ಪೇಮೆಂಟ್ಸ್ ಅವೆಲ್ಲ ಏನಿಲ್ಲ. ಹೋಗಿ ಸ್ಟೇಜ್ ಮೇಲೆ ಕೊನೆಯಲ್ಲಿ ಶುರು ಆಯ್ತು. ಯಾರೊಬ್ಬ ದೊಡ್ಡ ಅಭಿಮಾನಿ ಬಂದು ಈ ಚೆಂಡು ಅಂತ ಇರ್ತಲ್ಲ, ಬುಟ್ಟಿ ತುಂಬಾ ಸುರಿದು ಹೂನಾರಗಳ ಹಾಕಿ ಒಂದಷ್ಟು ಟಿಪ್ಸ್ ಕೊಟ್ಟು ನನಗೆ. ಅವ್ನು ಏನ್ ಖುಷಿ ಆಗಿದೆ ನನಗೆ ಗೊತ್ತಿಲ್ಲ, ನನ್ನಿಂದನೇ ತಿರುಗ ಶುರು ಆಗೋದ. ಆಗಿಂದ ನಾನು ಸಿಂಗರ್ ಆದೆ. ಈಗ ಒಂದು ವಿಚಾರ ಆದ್ರೆ, ಆಗಿನ ಕಾಲದಲ್ಲಿ ಒಂದು 30 ವರ್ಷಗಳು ಹಿಂದೆ ಅಂತ ಅಂದ್ರೆ, ಈ ಸಂಗೀತವನ್ನ ಜೀವನವಾಗಿ ಅಳವಡಿಸ್ಕೊಳಕ್ಕೆ ಎಂಥ ಧೈರ್ಯ, ಆ ಒಂದು ಹೆಜ್ಜೆ, ಯಾವ ಹೆಜ್ಜೆ ತಗೊಂಡ್ರಿ ನೀವು? ಒಂದು, ನಮ್ ತಂದೆ ಸಪೋರ್ಟ್ ಇತ್ತು, ನನ್ಗೆ ಮಾರಲ್ ಸಪೋರ್ಟ್ ಇತ್ತು. ಹಣಕಾಸು ವಿಷಯದಲ್ಲಿ ನಾನು ಹೋಗಿಲ್ಲ, ನನ್ ದುಡ್ಮೆ ಆಯ್ತು. ಬೇರೆ ಬೇರೆ ಕಡೆ ಕೀಬೋರ್ಡ್ ನಡ್ಸಕ್ ಹೋಗ್ತಿದ್ದೆ, ಅದು ನನಗೆ ಹಣ ಸಿಗ್ತಿತ್ತು. ನಾನು ಹಾಸ್ಟೆಲ್ ಇದ್ದೆ, ಹಾಸ್ಟೆಲ್ ಫ್ರೆಂಡ್ಸ್ ಗಳ ಸಪೋರ್ಟ್ ಇತ್ತು. ತುಂಬಾ ಜನ ಮಹಾರಾಜ್ ಕಾಲೇಜ್ ಹಾಸ್ಟೆಲ್ ತುಂಬಾ ಒಳ್ಳೊಳ್ಳೆ ಸ್ನೇಹಿತರು ಇದ್ದಾರೆ, ಇವಾಗ್ಲೂ ಇದೆ. ಒಂದು ಸಪರೇಟ್ ಗ್ರೂಪ್ ಕೂಡ ಮಾಡಿ, ಅದಾದ ನಂತರ ನಂದೇ ಒಂದು ಗ್ರೂಪ್ ಮಾಡ್ಬೇಕು ಅಂತ ನನ್ಗಿತ್ತು. ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್ ಅಲ್ವಾ, ಅದ್ರ ಲಾಸ್ ಆಗ್ಲಿ ಪ್ರಾಫಿಟ್ ಆಗ್ಲಿ ಸಂಗೀತ ಮುಂದುವರ್ಸ್ಕೊಂಡು ಹೋಗೋಣ ಅಂತ ಶುರು. ಆ ಸ್ಟ್ರಗಲ್ ಅಂತ ಬಂದಾಗ ತುಂಬಾ ಸಲ ಅನ್ಸಿರುತ್ತೆ ಎಲ್ಲರಿಗೂ, ಈ ಹೆಜ್ಜೆ ತಗೊಂಡು ತಪ್ಪು ಮಾಡದ್ನ ಯಾವಾಗ್ಲಾರು ನಿಮ್ಗೆ ಒಂದು ಸಲ ಆದ್ರೂ ಅನ್ಸಿದ್ರು? ಹಾಗೆ ನನ್ಗೆ ಯಾವಾಗಲೂ
ನೋಡಿ ಇದು ಇನ್ವೆಸ್ಟ್ಮೆಂಟ್, ಇದು ಮ್ಯೂಸಿಕ್ ಇದೆಲ್ಲ ನಾನು ಬರೀ ವೋಕಲ್ ಹೇಳ್ಕೊಡೋದ್ರಿಂದ ಅಷ್ಟೇನು ಸಮಸ್ಯೆ ಆಗಿಲ್ಲ. ಅದಕ್ಕೊಂದು ಪರ್ಟಿಕ್ಯುಲರ್ ಪ್ಲೇಸ್ ಬೇಕು, ಮನೆ ತಗೋಕ್ ಆಗ್ತದೆ, ಮನೆ ಪುಟ್ಟ ಮನೆ. ಸೊ ಅದಕ್ಕಂತ ಒಂದ್ ಸ್ಕೂಲ್ ಮಾಡ್ಬೇಕು ಅಂತ ಕನ್ಸ್ಕೊಂಡ್ ಮಧ್ಯದಲ್ಲಿ ಎಲ್ಲೋ ಒಂದ್ ಕಡೆ ನಾನು ಹಾಳಾಗ್ತಾ ಇದ್ದೀನಿ ಅಂತ ಅನಿಸ್ತಾ ಇತ್ತು. ಯಾಕೆಂದ್ರೆ ಕಾರ್ಯಕ್ರಮ ಇಲ್ಲದೆ ಇರೋ ಟೈಮಲ್ಲಿ ಮನೆ ಕೂತ್ಕೊಳಕ್ಕಾಗ್ತಿಲ್ಲ. ನನ್ನ ತಮ್ಮ ನಾನು ಇಬ್ರು ಹೊರಗಡೆ ಹೋದ್ರೆ ಬರೋದ್ ರಾತ್ರಿ 12 ಗಂಟೆ ಆಗ್ತಿತ್ತು. ಇದು ಎಲ್ಲೂ ಹಾಳಾಗ್ಬಾರ್ದು, ಮ್ಯೂಸಿಕ್ ನಂಬ್ಕೊಂಡು ಬಂದೆ ಅಂದ್ಬಿಟ್ಟು ಮೈಲಾರಿ ಪಕ್ಕದಲ್ಲಿ ಒಂದು ಸ್ಕೂಲ್ ಮಾಡಿದೆ, ಆಫೀಸ್ ಪ್ಲಸ್ ಸ್ಕೂಲ್ ಮಾಡಿದೆ. ಮಾತಾ ಮೃತಾನಂದ ಶಾಲೆ. ಅಲ್ಲಿರೋ ಕೆಲವು ಸ್ವಾಮೀಜಿಗಳು ನನ್ನ ಕೀಬೋರ್ಡ್ ಕಲಿಕೊಂಡು ಬರ್ತಾರೆ. ಅಷ್ಟ್ ಬಿಟ್ರೆ ನನ್ ವಿದ್ಯಾರ್ಥಿಗಳಿಲ್ಲ, ಒಂದ್ 4 ಜನ ಅಷ್ಟೇ. 9:30 10 ಗಂಟೆವರೆಗೂ ಆಫೀಸ್ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಂಡು. ನನ್ನ ತಮ್ಮ ಸೀಕ್ವೆನ್ಸ್ ಅಂತ ಒಂದು ಇನ್ಸ್ಟ್ರೂಮೆಂಟ್, ಆ ಟೈಮ್ ನನ್ನ ತಂದೆ ನನ್ಗೆ ಫೈನಾನ್ಷಿಯಲ್ ಒಂದು 3 ಲಕ್ಷ ಖರ್ಚಾಯ್ತಾ ಇತ್ತು. ಹೀಗೇನು ತಾಯಿನ ಒಂದಷ್ಟು ಬಳೆಗಳು ಬೆಡ್ ಮಾಡಿ ಹಣ ಕೊಟ್ರು. ತುಂಬಾ ಧೈರ್ಯ ಮಾಡಿದಾಗ ಅದು ಕನ್ಸು, ಅದು ಹಿಂಗ್ ಮಾಡ್ತೀನಿ ನನ್ ಗೊತ್ತಿಲ್ಲ. ನಾವಿಲ್ಲಿ ಜೆವಿಸ್ ಆರ್ಕೆಸ್ಟ್ರಾದಲ್ಲಿ ಇದ್ದಾಗ ನಾವೆಲ್ಲ ಯೂಸ್ ಟು ಪ್ಲೇ ಮ್ಯಾನ್ಯುವಲ್ ಪ್ಲೇ ಮಾಡ್ತಾ ಇರ್ಬೇಕಾದ್ರೆ ಬೇರೆಯವರು ಬೆಂಗಳೂರಿನ ಬರ್ತಿದ್ರು. ಸೌಂಡ್ ಅಂಡ್ ಮ್ಯೂಸಿಕ್ ಆಗಿರ್ಬೋದು, ಸೌಂಡ್ ಆಫ್ ಮ್ಯೂಸಿಕ್ ಆಗಿರ್ಬೋದು, ನನ್ನ ಆತ್ಮೀಯರು. ಸೊ ಏನಾಯ್ತು, ಅವ್ರು ಬಂದ್ರೆ ನಮ್ಗೆ ಭಯ ಶುರು ಆಗ್ತಿತ್ತು. ಅವ್ರು ಸುಮ್ಮನೆ ಟೈಮ್ ಕೊಟ್ರೆ ಮ್ಯೂಸಿಕ್ ಶುರು ಆಗ್ತಿತ್ತು. ಹೆಂಗ್ ಪ್ಲೇ ಮಾಡ್ತಾರೆ, ಇಷ್ಟು ಕೋಆರ್ಡಿನೇಷನ್ ಇದೆಲ್ಲ ಹೆಂಗೆ ನಾವ್ ಹಿಂಗ್ ಪ್ರಾಕ್ಟೀಸ್ ಮಾಡ್ಬೇಕಲ್ಲ. ಆದ್ರೆ ಆಮೇಲೆ ಗೊತ್ತಾಯ್ತು ಫ್ಲಾಪಿ ಇದೆ ಅಂತ, ಅದಕ್ಕೆ ಫೀಡ್ ಮಾಡ್ತಾ ಇದ್ರು. ನಾನು ಬೆಂಗಳೂರು ಮತ್ತೆ ಹೋದೆ. ಪಂಪ ಅಂತ ನನ್ನ ಹಳೆಯ ಸ್ನೇಹಿತ ಹಾಡುಗಳೆಲ್ಲ ಕಂಪೋಸ್ ಮಾಡಿದ್ರು. ನನ್ ಕರೆದ್ರು, ಪ್ರಸನ್ನ ನಿಮ್ಗೆ ಬ್ಯಾಕ್ ಗ್ರೌಂಡ್ ಸ್ಕೋರಿಂಗ್, ಡ್ರಾಮಾಗಳಿಗೆಲ್ಲ ಬ್ಯಾಕ್ ಗ್ರೌಂಡ್ ಕೊಡ್ತೀನಿ, ರೀ ರೆಕಾರ್ಡಿಂಗ್ ಮಾಡ್ತೀನಿ, ಸ್ವಲ್ಪ ಸಾಥ್ ಕೊಡಿ. ಆಗ ನಾನು ನಮ್ ಗುರು ಎಂ ಪಿ ಜಿ ವೆಂಟ್ ಟು ಬ್ಯಾಂಗ್ಳೂರ್, ಚಾಮುಂಡೇಶ್ವರಿ ಸ್ಟುಡಿಯೋ ಎಂಟ್ರಿ ತಗೊಂಡ್ವಿ. ಅದೊಂದು ರೋಮಾಂಚನ, ಹೊಸ ಹೊಸ ಮ್ಯೂಸಿಕ್ ಕಂಪೋಸ್ ಮಾಡ್ತೀವಿ. ಬ್ಯಾಕ್ ಗ್ರೌಂಡ್ ಸ್ಕೋರಿಂಗ್ ವರ್ಕ್ ಮಾಡಕ್ ಶುರು ಮಾಡಿದೆ. ಅಲ್ಲೇ ನಮ್ಮ ಅಣ್ಣಂದು ಬ್ಯಾಂಗ್ಳೂರ್ ಫಿಲ್ಮ್ ಇನ್ಸ್ಟಿಟ್ಯೂಷನ್, ಅಲ್ಲಿ ಪ್ರಿನ್ಸಿಪಲ್ ಆಗಿ 1 ವರ್ಷ ಕೆಲಸ ಮಾಡಿದೆ. ಆಗ ರೀ ರೆಕಾರ್ಡಿಂಗ್ ಬಗ್ಗೆ ಗೊತ್ತಾಯ್ತು. ನಾನು ಬಂದೆ ಫೈನ್ ಆರ್ಟ್ಸ್ ಕಾಲೇಜ್ ಬಂದ ನಂತರ 98 ಅಲ್ಲಿ ಕ್ಯಾಸೆಟ್ ಮಾಡ್ಬೇಕು ಅಂತ ಆಸೆ ಭಾವಗೀತೆ. ಮೊದಲನೇ ಹಾಡೆ ನೀ ಬರುವ ದಾರಿ ಅಂತ ಒಂದು ಸಾಂಗ್ ಮಾಡಿದೆ, ಅದಾದ್ಮೇಲೆ ಹೇಳ್ತೀನಿ. ಅದನ್ನ ಟ್ಯೂನ್ ಮಾಡಿದೆ, BR ಛಾಯ್ ಅವ್ರ ಕೈಲೇ ಹಾಡ್ಸ್ಬೇಕು ಅಂತ ಆಸೆ. ಮೈಸೂರಿನ ಒಂದಷ್ಟು ಮೀನುಗಳನ್ನ ಹೇಳ್ಕೊಂಡು ಅಮೆಚೂರ್ ಸಿಂಗರ್ಸ್, ವಿಜಯ್, ಮಾನಸ ಸ್ಟುಡಿಯೋ ವಿಜಯ್, ಗೀತಾ ಲಕ್ಷ್ಮಿ ಕಿಣಿ, ಗಂಗಾಧರ್, ಆಮೇಲೆ ಜೆನ್ನಿ ಸರ್, ಮತ್ತೆ ರಂಗಸ್ವಾಮಿ, ಹೀಗೆಲ್ಲಾನು ಗುಡ್ಡೆ ಹಾಕೊಂಡು ಬೆಂಗಳೂರು ಹೋಗಿ ಪುಷ್ಪಲತಾ, ಜಿ ಪುಷ್ಪಲತಾ, ಶಿವಶಂಕರ್ ಸ್ವಾಮಿ ಮೃದಂಗಮ್ಮ, ಇಂದ್ರಶೇಖರ್ ತಬಲ, ಇವೆಲ್ಲ ಕರ್ಕೊಂಡೋಗಿ ಮೈಸೂರಿಂದ ಒಂದ್ ಕ್ಯಾಸೆಟ್ ಮಾಡಿದೆ. BR ಛಾಯರ್ ಅಂದ್ರು, ರೀ ಯಾರ್ರೀ ಟ್ರ್ಯಾಕ್ ಅಲ್ಲಿ ಹಾಡಿರೋದು? ಜಿ ಪುಷ್ಪಲತಾ. ರೀ ಅವ್ರಿಗೆ ವಾಯ್ಸ್ ಚೆನ್ನಾಗಿದೆ ರೀ, ನಂದೇನ್ ಬೇಡ ಅಂದ್ರು. ಮೇಡಮ್ ನಾನು ನಿಮ್ಗೋಸ್ಕರ ಕಂಪೋಸ್ ಮಾಡಿ ನೀವೇ ಹಾಡ್ಬೋದು. ಹಾಡು ತುಂಬಾ ಹೆಸರು ಆಯ್ತು. ಅದರಿಂದ ಸುಮಾರಷ್ಟು ಮ್ಯೂಸಿಕ್ ಕಂಪೋಸ್ ಮಾಡೋಕ್ಕೆ ಅವಕಾಶ. ಆ ಕ್ಯಾಸೆಟ್ ಅಲ್ಲಿ ಬಿಡುಗಡೆ ಆದಂತ ಹಾಡಲ್ಲಿ ಯಾವ್ದಾದ್ರು ಒಂದು ಹಾಡನ್ನ ಹಾಡ್ಬೋದ? KS ನರಸಿಂಹಸ್ವಾಮಿ ಅವರು ಬರೆದಂತ ರಚನೆ. ನೀ ಬರುವ ದಾರಿಯಲ್ಲಿ ಹಗಲು ತಂಪಾಗಿ, ಬೇಲಿಗಳ ಸಾಲಿನಲ್ಲಿ ಹಸಿರು ಕೆಂಪಾಗಿ, ಪಯಣ ಮುಗಿಯುವ ತನಕ ಎಳೆ ಬಿಸಿಲ ಮಣಿ ಕನಕ, ಸಾಲು ಮರಗಳ ಮೇಲೆ ಸೊಬಗ ಸುರಿದಿರಲಿ, ನೀ ಬರುವ ದಾರಿಯಲ್ಲಿ. ಈ ಸಂಗೀತದ ಒಡನಾಟದ ಜೊತೆಗೆ ನಿಮ್ಮ ಕೀಬೋರ್ಡ್, ಸೊ ನಿಮ್ಗೆ ಹೆಚ್ಚು ಖುಷಿ ಕೊಡೋದು ಯಾವ್ದು? ಹಾಡು ಹೇಳೋದ್ರಲ್ಲ, ಕೀಬೋರ್ಡ್ ನುಡ್ಸೋದ್ರಲ್ಲ? ಎರಡರಲ್ಲೂ ಸಮಾನ. ಒಂದಕ್ಕೆ ಒಂದ್ ಹಿಡಿ ಎಕ್ಸ್ಟ್ರಾ ಪ್ರೀತಿ ಕೊಡೋದಾದ್ರೆ ಕೀಬೋರ್ಡ್. ಯಾಕೆ ಅಷ್ಟು ಅಂದ್ರೆ ಬೇರೆಯವ್ರಿಗೆ ಹೇಳ್ಕೊಡೋದ್ರಲ್ಲೇ ನಿಮ್ಗೆ ಖುಷಿ ಜಾಸ್ತಿ ಸಿಗುತ್ತೆ? ಯಾಕಂದ್ರೆ ಈಗ್ಲೂ ಕೇಳಿದ್ದೀನಿ, ಎಷ್ಟೊಂದ್ ಕಾರ್ಯಕ್ರಮಗಳು ನಡೀತಾ ಇದೆ, ಪ್ರಸನ್ನ ಸರ್ ಇದರೇ ನಮ್ ಗುರುಗಳು, ನಮಗ್ ಟೆನ್ಷನ್ ಇಲ್ಲ ಅಂತ. ಆ ಕ್ಯಾಮ್ರಾ ಇರ್ಲಿ, ಮೈಕ್ ಇರ್ಲಿ, ಹಾಡು ಮುಂದೆ ಇದ್ರೂನು ಕಣ್ಣೆಲ್ಲ ನೀವ್ ಹೇಳ್ತಾ ಇರುವಂತಹ ತಾಳದಲ್ಲಿ ಇರುತ್ತೆ. ಸೊ ಅದ್ರಲ್ಲಿ ಎಷ್ಟು ಖುಷಿ ಪಡ್ತೀರಾ? ತುಂಬಾ ಖುಷಿ ಪಡ್ತೀನಿ.
ಒಂದೊಂದು ನೋಟುಗಳು ಕೂಡ ನಾನು ಅನುಭವಿಸ್ತೇನೆ. ನಾನು ಬರ್ಕೋಬೇಕಾದ್ರೆ ಅಷ್ಟೇ ತುಂಬಾ ಶ್ರದ್ಧೆಯಿಂದ ಬರ್ಕೋತೀನಿ. ಅದು ಇಷ್ಟು ಸೈಲೆಂಟ್ ಆಗಿರ್ಬೇಕು. ಬೆಳಿಗ್ಗೆ 6:30 ನಾನು ಸ್ಕೂಲ್ಗೆ ಹೋಗಿ ಬರೆಯಕ್ಕೆ ಶುರು ಮಾಡಿದೆ. ಬೆಳಿಗ್ಗೆ 10 ಗಂಟೆ ಬ್ರೇಕ್ ಬರ್ಬೇಕು, ಮತ್ತೆ ಮಧ್ಯಾಹ್ನ ಮುಗಿಸ್ಕೊಂಡು ನಾನು ಸಂಜೆನ ಬರೋದು. ಹಾಡುಗಳು ಬರೀಬೇಕು, ತುಂಬಾ ಸೈಲೆಂಟ್ ಇರ್ಬೇಕು, ಮೂಡ್ ಚೆನ್ನಾಗಿತ್ತು. ಓಕೆ, ಧೈರ್ಯ ತಗೊಂಡ್ರಿ, ಅಣ್ಣ ತಮ್ಮ ಇದ್ರು, ಅಪ್ಪ ಇದ್ರು ಸಪೋರ್ಟ್ ಮಾಡಕ್ಕೆ ಅಂತ. ಈಗ ನಿಮ್ಮ ಮಗ ಕೂಡ ಒಬ್ಬ ಫ್ಲೂಟಿಸ್ಟ್, ಒಬ್ಬ ಬ್ಯೂಟಿಫುಲ್ ಸಿಂಗರ್ ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಸೊ ಆ ಒಂದು ಹೊಸ ಜನರೇಷನ್ ತಲೆಮಾರು ಇದೇ ಇಂಡಸ್ಟ್ರಿಗೆ ಹೋಗ್ತಾ ಇದೆ ಅಂದಾಗ ನಿಮ್ಮಲ್ಲಿ ಎಂಥ ಭಯ ಇತ್ತು? ಪ್ರೊಫೆಷನ್ ತಗೊಂಡಾಗ್ಲೇ ನಾನು ಭಯ ಪಟ್ಟಿದ್ದೆ, ಬಟ್ ಅವನ ಆಸೆಗೆ ನಾನು ಯಾವತ್ತೂ ಒಂದು ದಿವಸ ಇಲ್ಲ ಅಂದ್ರೆ ಜರ್ನಿ ಮಾಡೋಕೆ ಹುಷಾರಾಗಿತ್ತ. ಎರಡನೇದು ಎಲ್ಲ ಕಡೆ ನನಗೇನೋ ಗೊತ್ತಿದೆ ಅಂತ ಅಹಂಕಾರ ಪಡಿಸ್ತಾರೆ. ನೀನೇನು ಗೊತ್ತಿಲ್ಲ, ನಮಗೇನು ಗೊತ್ತಿಲ್ಲ, ನಿಮಗೂ ಏನೋ ಗೊತ್ತಿಲ್ಲ, ಹಾಗೆ ದೊಡ್ಡವ್ರು ಮರ್ಯಾದೆ ಕೊಡಬೇಕು. ಅದನ್ನ ಸಣ್ಣ ಮಗುವಿನ ಬೆಳೆಸಿದ್ರು, ಅದು ನೀವೆಲ್ಲೂ ಪಾಲಿಸಬೇಕು. ತುಂಬಾ ಜನ ಪ್ರಸನ್ನ ನಿಮ್ಗೆ ಕೋಟಿ ದುಡ್ಡು ಬೇಕಾಗಿಲ್ಲ, ಮಗನೇ ಕೋಟಿ ಅಂತ ಹೇಳಿದ್ದಾರೆ, ಅದು ಸಾಕ್ಷಿದೆ. ಬಟ್ ಅವನು ವರ್ಕ್ ಮಾಡ್ತಾನೆ, ಅವ್ನಿಗೆ ಗೊತ್ತು ಏನೇನ್ ಮಾಡ್ಬೇಕು ಅಂತ ಗೊತ್ತಿದೆ. ಎಲ್ಲೋ ಒಂದ್ ಕಡೆ ಸಣ್ಣ ಪುಟ್ಟ ಗಲಾಟೆಗಳಾದ್ರೂ ನಾನು ಮಧ್ಯದಲ್ಲಿ ಬಂದ ಸಮಾಧಾನ ಕೂಲ್ ಮಾಡ್ತೀನಿ. ಈಗ ತುಂಬಾ ಕಷ್ಟ, ಫಿಲ್ಮ್ ಲೈನ್ ತುಂಬಾ ಕಷ್ಟ. ಈಗ ಸುಮಾರು 14 ಫಿಲ್ಮ್ ಮಾಡಿದ್ದಾನೆ. 4 ಫಿಲ್ಮ್ ಅಲ್ಲಿ ಕೆಲವು ರಿಲೀಸ್ ಆಗಿದೆ, ಕೆಲವು ರಿಲೀಸ್ ಆಗಿಲ್ಲ. ಅವನ್ ಬಂದು ನಿಮ್ಗೆ ಹೇಳಿದಾಗ ಹೇಗಿತ್ತು ನಿಮ್ಮ ಒಂದು ಗೊಂದಲ? I was shocked, really shocked. ನನಗೆ I want to do anything, I want music. ನಾನು ಏನ್ ಮಾಡ್ಕೊಳ್ತಾರೆ ಹೇಳಿ ಅಂತ ಅಲ್ಲಿ ಪ್ಲಾನ್ ಮಾಡಿದ್ದಿಲ್ಲ. ಸ್ಟುಡಿಯೋ ಅಂತ ಟ್ರೀಟ್ಮೆಂಟ್ ನನ್ನ ಹೆಂಡತಿ ಸಪೋರ್ಟ್ ಇಲ್ಲ. ನೀನ್ ಡಾಕ್ಟರ್ ಆಗು, ನೀನ್ ಡಾಕ್ಟರ್ ಆದ್ರೆ ನಿನ್ ಸ್ವಭಾವಕ್ಕೆ ಡಾಕ್ಟರ್ ಸೂಟ್ ಆಗುತ್ತೆ ಅಂತ ತುಂಬಾ ಸರಿ ಹೇಳಿದ್ದಾರೆ. ಅವ್ನು ಕೇಳಲಿಲ್ಲ. ಸರ್, ಈಗಿನ ಜನರೇಷನ್ ಸಿಕ್ಕಾಪಟ್ಟೆ ಫಾಸ್ಟ್ ಅಂತ ಹೇಳ್ತಾರೆ ಎಲ್ಲರೂ. ಹಾಗಿರುವಾಗ ಪೇರೆಂಟ್ಸ್ ಗಳು ಕೂಡ ಅಷ್ಟೇ, ಒಂದು ಮಗು ಸ್ಕೂಲ್ ಸೇರ್ತಾ ಇದೆ ಅಂತ ಅಂದ್ರೆ ಅದೊಳ್ಳೆ ಮ್ಯೂಸಿಕಲ್ ಅಥವಾ ಡಾನ್ಸ್ ಕಲ್ಚರಲ್ ಆಕ್ಟಿವಿಟೀಸ್ ಅಂತ ಅಂದ್ರೆ ಅವರ ಒಂದು ಉದ್ದೇಶ ಏನಾಗಿರುತ್ತೆ ಅಂದ್ರೆ ಒಂದು ಮಗು ಸೇರಿದ ತಕ್ಷಣ ನೆಕ್ಸ್ಟ್ ಒಂದು ಕಾನ್ಸರ್ಟ್ ಅಲ್ಲಿ ಗೆದ್ಬಿಡ್ಬೇಕು ಅಥವಾ ಒಂದು ಫೇಮಸ್ ಆಗ್ಬಿಡ್ಬೇಕು, ಅವಳಿಗೆ ಒಂದು ಫಾಲೋವರ್ಸ್ ಇರಬೇಕು. ಸೊ ಈ ತರ ಒಂದು ಮೈಂಡ್ ಸೆಟ್ ಹೆಚ್ಚಾಗ್ತಿದೆ ಅಂತ ಅನ್ಸುತ್ತೆ. ಇದ್ರ ಬಗ್ಗೆ ನೀವು ಏನ್ ಹೇಳ್ತೀರಾ? ಖಂಡಿತ ಅದು ಏನಾಗಿದೆ ಅಂದ್ರೆ ಒಂದು ಟಿವಿ ಮೀಡಿಯಾದಲ್ಲಿ ನೋಡ್ತಾರೆ ಪೇರೆಂಟ್ಸ್ಗಳು, ನನ್ನ ಮಗು ಈ ತರ ಆಗ್ಬೇಕು, ಮಗು ತುಂಬಾ ಟ್ಯಾಲೆಂಟ್ ಇದೆ, ಅದಕ್ಕೆ ಯಾವಾಗ ಕಲಿಸ್ಬೇಕು ಅಂತ ಬರ್ತಾರೆ. ನಾನು ಹೇಳ್ತೀನಿ ಅವ್ರಿಗೆ, ನೋಡಿ ಮಕ್ಕಳು ಎಷ್ಟು ಡೆಡಿಕೇಟ್ ಮಾಡ್ತಾರೆ. ಈಗ ಅವ್ರು ಕಲೀಲೇಬೇಕು ಅಂತ ಮನ್ಸು ಮಾಡಿದ್ರೆ ಇದ್ರಲ್ಲಿ ಖಂಡಿತ ಮುಂದೆ ಹೋಗ್ಬೋದು. ಅವ್ರ ಮನೇಲಿ ಏನೂ ಪ್ರಾಕ್ಟೀಸ್ ಮಾಡಿದ್ರೆ ಇಲ್ಲಿ ಡೈರೆಕ್ಟ್ ಆಗಿ ಬಂದಾಗ ನನಗೆ ತುಂಬಾ ಹಿಂಸೆ ಆಗುತ್ತೆ. ಈಗ ಯು ಬಿಲೀವ್ ನಾಟ್, LKG ಇಂದ ಮಕ್ಕಳು ಇದಾರೆ ನನಗೆ, 70 ವರ್ಷದವರು ಇದಾರೆ ನನಗೆ, ಅಲ್ಲಿಂದ ಅಲ್ಲಿವರೆಗೂ ಇದ್ದಾರೆ. ನನ್ನ ಕ್ಲಾಸ್ನ ಒಬ್ಬನೇ ತಗೊಳಕ್ ತುಂಬಾ ಕಷ್ಟ ಆಗ್ತಿತ್ತು ಇತ್ತೀಚೆಗೆ 1.5 ವರ್ಷದಿಂದ. ಅದನ್ನ ಈಗ ಗುರುಪ್ರಕಾಶ್, ಕೌಶಿಕ್ ಅಂಡ್ ಸಂಜಯ್ ಶ್ರೀವತ್ಸ, ಚಂದನ್ 4 ಜನ ಹ್ಯಾಂಡಲ್ ಮಾಡ್ತಾ ಇರೋದ್ರಿಂದ ವಿದ್ಯಾರ್ಥಿಗಳು ಎಷ್ಟೇ ಜನ ಬಂದ್ರು ಕೂಡ ಅವ್ರು ಹ್ಯಾಂಡಲ್ ಮಾಡ್ತಾರೆ. ನಾನು ಕ್ಲಾಸ್ ರಾತ್ರಿ 9 ಗಂಟೆ ಕ್ಲಾಸ್ ಇರ್ತೀನಿ. ಆಮೇಲೆ ಜೊತೆಗೆ ಮಕ್ಕಳು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಮುಂದಕ್ಕೆ ಬರುತ್ತೆ. ಸೇರಿಸುವಾಗ್ಲೇ ಈ ಒಂದು ಇಂಟೆನ್ಷನ್ ಇಟ್ಕೊಂಡ್ ಬರುವಂತವ್ರು, ಅಂದ್ರೆ ಸೇರಿದ ತಕ್ಷಣನೇ ನೆಕ್ಸ್ಟ್ ಇನ್ನೊಂದು ವರ್ಷದಲ್ಲೋ 2 ವರ್ಷದಲ್ಲೋ ಒಂದೊಳ್ಳೆ ಕಾನ್ಸರ್ಟ್ ಗಳಿಗೆ ಹೋಗಿ ಗೆಲ್ಲಿ ಅಂತ ಅನ್ಕೊಂಡ್ ಬರೋದು, ಅದು ಆ ವಿಚಾರವಾಗಿ ಏನ್ ಹೇಳ್ತೀರಾ? ಆ ವಿಚಾರದಲ್ಲಿ 30% ಜನ ಇದ್ದಾರೆ. ಸೊ ಅವ್ರಿಗೆ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ? ಅವ್ರಿಗೆ ಹೇಳೋದು ಒಂದೇ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಬೇಕು ಮನೆಯಲ್ಲಿ. ಬೇರೆ ಬೇರೆ ಇದಾವೆ. ಈಗ ಕರ್ನಾಟಕ ಕ್ಲಾಸಿಕಲ್ ನಾನು ಕೇವಲ 6 ತಿಂಗಳು ಕಲ್ತ್ಕೋಬಹುದು, ಮುಡ್ಸ ಕಲ್ತ್ಕೋಬಹುದು, ಕಂಪೋಸ್ ಮಾಡಕ್ ಕಲ್ತ್ಕೊಳಕ್ಕಾಗಲ್ಲ, ಟೇಕ್ಸ್ ಟೈಮ್. ಅದೇ ನೀವು ವೆಸ್ಟರ್ನ್ ಹೋದ್ರೆ 8 ವರ್ಷ ಬರೀ ಕೀಬೋರ್ಡ್ ಮುಂದೆನೆ ಕೂತಿರ್ಬೇಕು. ಊಟ, ತಿಂಡಿ, ಕಾಫಿ ಮತ್ತೆ ಕೀಬೋರ್ಡ್. ಅವ್ನು ಓದಂಗಿಲ್ಲ, ಎಲ್ಲೂ ಕೆಲಸ ಮಾಡಕ್ಕಾಗಲ್ಲ, ಓದ್ಕೊಂಡು ಕೀಬೋರ್ಡ್ ಪ್ರಾಕ್ಟೀಸ್ ಮಾಡ್ತಾರೆ. ಅದಕ್ಕೆ ಯಾವ್ದಾದ್ರು ಒಂದ್ರೆ ಇದ್ರೆ ಖಂಡಿತ ಮುಂದಕ್ಕೆ ಬರ್ತಾರೆ. ಈಗ ನನ್ನ ಶಾಲೆಯಲ್ಲಿ ಕೌಶಿಕ್ ಇಂಜಿನಿಯರಿಂಗ್ ಮಾಡ್ತಾನೆ, ಮತ್ತೆ ಸಂಜಯ್ ಶ್ರೀವತ್ಸ MBA ಮಾಡ್ತಾ ಇದ್ದಾನೆ, ಗುರುಪ್ರಕಾಶ್ LLB ಮಾಡ್ತಾನೆ, ಚಂದನ್ ಬೆಮಲ್ಲಿ ವರ್ಕ್ ಮಾಡ್ತಾನೆ. ಹೀಗೆ ಎಲ್ಲರೂ ಎಜುಕೇಶನ್ ಇದ್ದಾರೆ. ಅವ್ರು 4 ಜನನು ಬಂದು ನನ್ನ ಜೊತೆ ಅವ್ರು ತುಂಬಾ ಚೆನ್ನಾಗಿ ನೋಡ್ತಾರೆ. 4 ಜನ ಚೆನ್ನಾಗಿ ನೋಡ್ತಾರೆ. ಜೊತೆಗೆ ಇನ್ ಮಿಕ್ಕ ಸಣ್ಣ ಮಕ್ಕಳಿದ್ರು, ಇವು ದಕ್ಷ ಆಗಿರ್ಬೋದು, ಬಸವಪ್ರಭು ಆಗಿರ್ಬೋದು, ಸಣ್ಣ ಮಕ್ಕಳು, ಇವು ಅದು ಒಳ್ಳೆ ಅಸಾಧ್ಯ. ನೀವು ಬಂದು ನೋಡೋದೇ ಗೊತ್ತಾಗುತ್ತೆ. ಸರ್, ಈಗ ಮುಂಚೆ ಪ್ರೊಫೆಷನ್ ಅಂತ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಡಾಕ್ಟರ್, ಇಂಜಿನಿಯರ್, ಟೀಚರ್ ಹೀಗೆ ಅಂತ ಇರ್ತಿತ್ತು. ಈಗ ಎಲ್ಲಾ ಫೀಲ್ಡ್ ಅಲ್ಲೂ ಅದರದೇ ಆದಂತಹ ಶಾಲೆಗಳು ಓಪನ್ ಆಗಿದೆ. ಸೊ ಮ್ಯೂಸಿಕ್ಗೆ ಈಗಿರೋ ಟ್ರೆಂಡ್ ಬಗ್ಗೆ ಮಾತಾಡೋದಾದ್ರೆ ಏನ್ ಹೇಳ್ತೀರಾ? ತುಂಬಾ ಜನಕ್ಕೆ ಅನ್ಸಿದೆ
ಮ್ಯೂಸಿಕ್ ಆಯ್ಕೆ ವಿದ್ಯಾರ್ಥಿಗಳು ಬಿಟ್ಟಿದ್ದು. ವಿದ್ಯಾರ್ಥಿಗಳೇ ಮನಸ್ಸು ಮಾಡಬೇಕು. ಪೇರೆಂಟ್ಸ್ ಮುಖಾಂತರ ಅದು ಖಂಡಿತ ಆಗಲ್ಲ. ನೀವ್ ಏನೇ ಮಾಡಿ ಅವ್ನ ಮ್ಯೂಸಿಕ್ ಆಗ್ಬೇಕು. ತುಂಬಾ ಜನ ಇದ್ದಾರೆ ಬೆಂಗಳೂರಲ್ಲಿ, ಮೈಸೂರಲ್ಲಿ ತುಂಬಾ ಜನ ಮ್ಯೂಸಿಷಿಯನ್ಸ್ ಹುಡ್ಕೊಂಡಿದ್ದಾರೆ. ಸರಿಯಾದ ಗುರುಗಳು ಇರ್ಬೇಕು, ಚೆನ್ನಾಗಿ ಹೇಳ್ಕೊಡಿರ್ಬೇಕು, ಅದಕ್ಕೆ ಅಂತ ಮೀಸಲಿಡಬೇಕು, ಆಗ್ಲೇ ಸಾಧ್ಯ ಮುಂದೆ ಬರಕ್ಕೆ. ಸೊ ಈಗ ಒಬ್ರು ಒಂದು ಸ್ಟೇಜ್ ಮೇಲೆ ಹಾಡ್ಬೇಕು ಅಂದ್ರೆ ಮಿನಿಮಮ್ ಎಷ್ಟು ತಿಂಗಳು ಅಥವಾ ವರ್ಷ ಪ್ರಾಕ್ಟೀಸ್ ಮಾಡಿ? 1 ವರ್ಷ ಪ್ರಾಕ್ಟೀಸ್ ಬೇಕಿದೆ. ಮಿನಿಮಮ್ 1 ವರ್ಷ ಬೇಕು. ಆ ವಾಯ್ಸ್ ಕಲ್ಚರ್ ಆಗ್ಬೇಕು, ಮಾಡ್ಯುಲೇಟ್ ಆಗ್ಬೇಕು, ಹಾಡ್ ಕೇಳ್ಬೇಕು. ಇಲ್ಲಿ ಬರ್ಬೇಕಾದ್ರೆ ನನ್ನ ಸ್ಕೂಲಿಗೆ ಬರ್ಬೇಕಾದ್ರೆ ಅವ್ರು ಯಾವ್ದೋ ಒಂದು ಹಾಡನ್ನ ಪ್ರಾಕ್ಟೀಸ್ ಮಾಡ್ಕೊಂಡ್ ಬಂದ್ರೆ ಅದನ್ನ ನೀಟಾಗಿ ಅದನ್ನ ಫೈನ್ ಟ್ಯೂನ್ ಮಾಡಿ. ಓಕೆ, ಒಂದು ಕೀಬೋರ್ಡ್ ಅನ್ನ ನುಡಿಸ್ಬೇಕು ಅಂತ ಅಂದ್ರೆ ಎಷ್ಟು ಕಾಲ ಬೇಕಾಗತ್ತೆ? ಕೇವಲ 6 ತಿಂಗಳಲ್ಲಿ ಕೀಬೋರ್ಡ್ ನುಡ್ಸೋದನ್ನ ಕಲಿಬಹುದು. ಓಕೆ, ಅದಾದ ನಂತರ ಅವರು ಕಂಪೋಸ್ ಮಟ್ಟಕ್ಕೆ ಹೋಗ್ಬೇಕು. ಹಾಡನ್ನ ಕ್ರಿಯೇಟ್ ಮಾಡೋದು, ಮ್ಯೂಸಿಕ್ ಕ್ರಿಯೇಟ್ ಮಾಡೋದು, ಆ ಮಟ್ಟಕ್ಕೆ ಹೋದ್ರೆ ಅವನು ನಿಜವಾದ ಕಲಾವಿದ. ಬರ್ಕೊಂಡು ಶುರು ಮಾಡ್ತಾನೆ ಅವನು. ಈ ನಾನು ಹೇಳಿದೆ ನಮ್ ಸ್ಟೂಡೆಂಟ್ಸ್ ಗಳು, ಸೀನಿಯರ್ ಸ್ಟೂಡೆಂಟ್ಸ್ ಎಲ್ಲ ಬರೀತಾರೆ, ಬರೆಯೋ ಮಟ್ಟಕ್ಕೆ ಮಾಡಿ. ಓಕೆ ಸರ್, ಇತ್ತೀಚಿನ ದಿನಗಳಲ್ಲಿ ಲೈವ್ ಮ್ಯೂಸಿಕ್ ಒಂದು ಕಡೆ ತುಂಬಾ ಸೂಪರ್ ಡೂಪರ್ ಹಿಟ್ ಪ್ರೋಗ್ರಾಮ್ಸ್ ಗಳನ್ನ ಮಾಡ್ತಾ ಇದೆ, ಇನ್ನೊಂದ್ ಕಡೆ ಕರೋಕೆ. ಈ ಎರಡರದ್ದು ಮಧ್ಯ ಸಿಗಾಕೊಂಡಿರೋರ್ ಬಗ್ಗೆ ಏನ್ ಹೇಳ್ತೀರಾ? ನಾವು ಸುಮಾರು ವರ್ಷಗಳಿಂದ ಮ್ಯಾನ್ಯುಯಲ್ ಇಂದಲೇ ಬಂದಿರೋದು. ಒಂದು ಟೀಮ್ ಅದು ಕೋಆರ್ಡಿನೇಷನ್ ಇರಬೇಕು. ಮ್ಯೂಸಿಕ್ ಟೀಮ್ ಅಲ್ಲಿ ಆರ್ಟಿಸ್ಟ್ ಕೋಆರ್ಡಿನೇಷನ್ ಇರಬೇಕು. ಕರೋಕೆ ಹಂಗಲ್ಲ. ಕರೋಕೆಯಲ್ಲಿ ಯಾವ ಹಾಡ್ ಬೇಕು ಬಂದ ತಕ್ಷಣ ಮ್ಯೂಸಿಕ್ ಬರುತ್ತೆ, ಅದ್ರ ಜೊತೆಗೆ ಹಾಡ್ಕೊಂಡು ಹೋಗ್ಬೇಕು. ತುಂಬಾ ಜನಕ್ಕೆ ಹಾಡಕ್ ಆಸಕ್ತಿ, ಹಾಡಕ್ ಗೊತ್ತಿಲ್ಲ, ತಾಳ ಮಿಸ್ ಮಾಡ್ತಾರೆ, ಶ್ರುತಿ ಮಿಸ್ ಮಾಡ್ತಾರೆ ಇದಾರೆ. ಈಗ ನಾವು ಮ್ಯಾನ್ಯುಯಲ್ ನುಡಿಸ್ಬೇಕಾದ್ರೆ ನಾವು ಎಷ್ಟು ಮ್ಯಾಕ್ಸಿಮಮ್ ಪ್ರಾಕ್ಟೀಸ್ ಕೊಡ್ಬೇಕು ಅಷ್ಟು ಮ್ಯಾಕ್ಸಿಮಮ್ ಪ್ರಾಕ್ಟೀಸ್ ನ ಸಿಂಗರ್ಸ್ ಗಳು ಕೊಡ್ತೀವಿ. ಸಿಂಗರ್ಸ್ ಗಳೇ ಅರ್ಥ ಮಾಡ್ಕೋಬೇಕು, ನಾನು ಚೆನ್ನಾಗಿ ಹಾಡ್ತಿದ್ದೀನ ಇಲ್ವಾ, ನಾನು ಹಾಡ್ಬೋದಾ ಅಂತ ಅವ್ರು ಯೋಚನೆ ಮಾಡೋಕೆ ಅಷ್ಟೇ ಹೊರತು ಕರೋಕೆ ಮ್ಯಾನ್ಯುಯಲ್ ಎರಡೂ ಇದೆ. ಕರೋಕೆ ತುಂಬಾ ಜನ ಹುಡ್ಕೊಂಡಿದ್ದಾರೆ, ಪ್ರೋಗ್ರಾಮ್ಸ್ ಗಳು ಮಾಡ್ತಾ ಇರ್ತಾರೆ. ನಮ್ ಪರ ನಾವು ಮ್ಯಾನ್ಯುಯಲ್ ಮಾಡಿಸ್ತಾ ಇರ್ತೀವಿ. ಆನ್ಲೈನ್ ಅಲ್ಲಿ ಕಲ್ತ್ಕೊಳಕ್ ಆಗಲ್ಲ ಮೇಡಮ್. ಏನೇ ಆದ್ರೂ ಅದು ದೃಶ್ಯ ಮಾಧ್ಯಮ. ಅದು ಗುರುಗಳು ಎದುರುಗಡೆ ಇದ್ದಾಗ ಯಾರೇ ಆಗಿರ್ಬೋದು, ನನ್ನ ಗುರುಗಳಾಗಿರ್ಬೋದು ಅಥವಾ ಬೇರೆಯವ್ರು ನನ್ನ ಗುರು ಆಗಿರ್ಬೋದು, ನಾವೆಲ್ಲ ಅದು ಎದುರುಗಡೆ ಪ್ರಾಕ್ಟಿಕಲ್ ಏನು ಮಾಡ್ತೀವಿ ಅದೇ ತಲೆಗೆ ಹೋಗೋದು. ಆಗ ಬೇಸಿಕ್ಕಿಂದ ಹೇಳ್ಕೊಡ್ಬೋದು ನಾವು ಅವ್ರಿಗೆ. ಬೇಸಿಕ್ಕಿಂದ ಖಂಡಿತ ಆನ್ಲೈನಲ್ಲಿ ಕಲಿಯಕ್ಕಾಗಲ್ಲ. ಆನ್ಲೈನ್ ನಾವು ಶುರು ಮಾಡಿ ಅದನ್ನೆಲ್ಲ ನಿಲ್ಲಿಸಿದ್ವಿ ಕರೋನಾ ಟೈಮಲ್ಲಿ. ಓಕೆ, ಒಂದು ವಾಕ್ಯದಲ್ಲಿ ಹೇಳೋದಾದ್ರೆ ಖುಷಿ. ಸರ್, ಕಾಲಿಂಗ ಟೆಕ್ಸ್ಟಿಂಗ ಜಾಸ್ತಿ? ನೀವು ಟೆಕ್ಸ್ಟಿಂಗ್. ಬೆಸ್ಟ್ ಹಾಬಿ ಟೈಮ್? ಹಾಡ್ ಹೇಳೋದು, ಕೀ ನುಡ್ಸೋದು ಬಿಟ್ಟು ಸಿನಿಮಾ ನೋಡೋದು. ಓಕೆ, ಇತ್ತೀಚಿನ ದಿನಗಳಲ್ಲಿ ಮೊಬೈಲೇ ಜೀವನ ಆಗಿದೆ. ಸೊ ಮೊಬೈಲ ಟಿವಿನ? ಎರಡೂ ಬೇಕು ಮೇಡಮ್. ನನ್ನ ಪ್ರೊಫೆಷನ್ಗೆ ಎರಡೂ ಬೇಕಾಗುತ್ತೆ. ಆದ್ರೆ ನೀವು ಪ್ರಿಫರ್ ಮಾಡೋದು ಜಾಸ್ತಿ ಯಾವುದು? ಮೊಬೈಲ್. ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಾವು ಅಳವಡಿಸ್ಕೊಬಿಟ್ಟಿದೀವಿ. ಓಕೆ, ಈಗಿನ ವಾತಾವರಣದಲ್ಲಿ ನಿಮ್ಗೆ ಈ ಜನರೇಷನ್ ಗ್ಯಾಪ್ ಅಂತ ಹೇಳೋದಾದ್ರೆ, ವಾತಾವರಣದಲ್ಲಿ ನೋಡೋದಾದ್ರೆ, ನಾನ್ ಈ ಜನರೇಷನ್ ಅಲ್ಲಿ ಇದ್ದಿದ್ರೆ ಅನ್ನೋದಾದ್ರೆ ಯಾವ ವಿಚಾರವನ್ನ ನೀವು ಅಳವಡಿಸ್ಕೊಳಕ್ ಇಷ್ಟಪಡ್ತೀರಾ? ಅಪ್ಡೇಟಿಂಗ್ ಮೇಡಮ್. ಅಪ್ಡೇಟಿಂಗ್ ಮೀನ್ಸ್ ಟೆಕ್ನಿಕಲಿ ಅಪ್ಡೇಟ್ ಆಗ್ಬೇಕು. ಈ ಒಂದು ವಿಷಯ ಅಥವಾ ವಾತಾವರಣ ನಾವ್ ಆಗಿದ್ದಾಗ ಇರ್ಲಿಲ್ವಲ್ಲ ಅಂತ ಅಂದ್ರೆ ಯಾವ ವಿಚಾರ? ಮೀಡಿಯಾ ಇರ್ಬೇಕಿತ್ತು. ಸೊ ಈಗಿನ ಜನರೇಷನ್ ನ ನೋಡ್ತಾ ಇದ್ರೆ ಏನ್ ಮಿಸ್ ಮಾಡ್ಕೋತಾ ಇದ್ದೀರಾ? ಯಾವ್ದು ಮಿಸ್ ಅನ್ನಿಸ್ತಾ ಇಲ್ಲ ನನಗೆ. ಸೊ ನಿಮ್ದೇ ಗೋಲ್ಡನ್ ಜರ್ನಿ ಅಂತೀರಾ? ಹಾಗಿದ್ರೆ ಈಗಿನ ಜನರೇಷನ್ ಅವರು ಏನ್ ಮಿಸ್ ಮಾಡ್ಕೋತಾ ಇದಾರೆ? ಆಗಿನ ಜನರೇಷನ್ ಅಲ್ಲಿ ಆಟಗಳಿತ್ತು, ಪಾಠಗಳಿತ್ತು, ಮೈಂಡ್ ಫ್ರೆಶ್ ಆಗ್ತಿತ್ತು. ಈಗ ಮೈಂಡ್ ಫ್ರೆಶ್ ಆಗದೆ ಮೊಬೈಲ್ ಅನ್ಕೊಂಡ್ಬಿಟ್ಟಿದ್ದಾರೆ. ಓಕೆ, ಸೊ ಅದ್ ಬಿಟ್ರೆ ಇಲ್ಲ ಅಂತ. ಮೊಬೈಲ್ ತುಂಬಾ ಜನ ಡಿಸ್ಟರ್ಬ್ ಆಗಿದ್ದಾರೆ. ಈಗಿನ ಸಿಂಗರ್ಸ್ ಗಳು, ಮ್ಯೂಸಿಷಿಯನ್ಸ್ ಗಳು ಈ ವಿಚಾರವನ್ನ ತಿಳ್ಕೋಬೇಕು. ಮ್ಯೂಸಿಕ್ ಆಗಿರ್ಬೋದು, ಡ್ಯಾನ್ಸ್ ಇರ್ಬೋದು, ಅಥವಾ ಕಲಿಕೆಗಳು, ಐ ಮೀನ್ ಇನ್ಸ್ಟ್ರೂಮೆಂಟ್ ಕಲಿಯೋದು, ಫ್ಲೂಟ್ ಆಗಿರ್ಬೋದು, ವೈಲಿನ್ ಆಗಿರ್ಬೋದು, ಸಿತಾರ್ ಆಗಿರ್ಬೋದು, ಎನಿಥಿಂಗ್, ಎನಿ ಒಂದು ಇನ್ಸ್ಟ್ರೂಮೆಂಟ್ ಏನಕ್ಕೆ ಬೇಕು ಅಂತಂದ್ರೆ, ಒಂದು ಸಂಸ್ಕಾರ ಕಲಿತೀವಿ, ಬೇಸಿಕ್ ಆಗಿ ಸಂಸ್ಕಾರ ಕಲಿತೀವಿ, ಶ್ರದ್ಧೆ ಬರುತ್ತೆ, ಅದರಿಂದ ಮನಸ್ಸು ತುಂಬಾ ಹಗುರ ಆಗುತ್ತೆ. ನಾನು ಇತ್ತೀಚೆಗೆ ಯಾವೊಂದು ಪ್ರಥಮ ದರ್ಜೆ ಕಾಲೇಜ್ಗೆ ಹೋಗಿದ್ದೆ, ಲೇಡೀಸ್ ಕಾಲೇಜ್. ಅದು ಮಕ್ಕಳಿಗೆ ಹೊಟ್ಟೆ ಸೇದೆ ಭಾಷಣಗಳಿತ್ತು ಜಾಸ್ತಿ.
ಆದ್ರೆ ಅದ್ರ ಮಧ್ಯೆ ನಾನು ಸ ಗ ಮ ದ ನಿ ಸ ಅಂತಷ್ಟೇ ನೀವು ಕೇಳಿ ನೋಡಿ, ಇವಾಗ ಆ ನರ್ವ್ ಇದೆಯಲ್ಲ ಅದೆಲ್ಲ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಇವ್ ನನಗೆ ಆಡ್ಬೇಕಾದ್ರೆ ನನಗೆ ಅದು ಫೀಲಿಂಗ್ ಸ ರೇ ಗ ಮ ಪ ದ ನಿ ಸ ನಿ ದ ಪ ಮ ಗ ರಿ ಸ, ಇದು ಮಾಯ ಮಾಡೋಗಳ. ಈ ಸಂಪೂರ್ಣ ಆಗಿದ್ರೆ ಅದೇನು ಅನ್ಸಲ್ಲ. ಸ ಗ ಮ ದ ನಿ ಸ ಸ ನಿ ದ ಮ ಗ ಸ. ಚಂದ್ರಕೌನ್ಸು ಫಸ್ಟ್ ಆದ್ರೆ ನಾನು ಹಿಂದೋಳ ಆಡಿದ್ದು. ರಾಗದ ವಿಷಯ ತಿಳ್ಕೊಬೇಕು ಮಕ್ಕಳು, ತಾಳದ ವಿಷಯ ತಿಳ್ಕೊಬೇಕು. ಅದ್ ಜಾಸ್ತಿ ಯಾರು ಇನ್ವಾಲ್ವ್ ಆಗ್ತಾರೆ ಅವ್ರು ಯಾವಾಗ್ಲೂ ಹರ್ಷವಾಗಿರ್ತಾರೆ. ಓಕೆ, ಸೊ ಕಡೆಯದಾಗಿ ಸರ್, ಇಷ್ಟೊತ್ತು ಈ ಒಂದು ನನ್ನ ಯೂಟ್ಯೂಬ್ ಚಾನೆಲ್ನಲ್ಲಿ ಕೂತು ನಿಮ್ಮ ಒಂದು ಜರ್ನಿ ಬಗ್ಗೆ, ಅದರಲ್ಲೂ ಒಂದು ಪ್ರೊಫೆಷನ್ನ ತಗೋಬೇಕು ಅಂತಂದ್ರೆ ಏನೆಲ್ಲ ಹರ್ಡಲ್ಸ್ಗಳು ಬರುತ್ತೆ ಅಂತ ಹೇಳ್ತಾ ಹೋದ್ರಿ. ಕಡೆಯದಾಗಿ ನಾನು ಈ ಒಂದು ಪ್ರೊಫೆಷನ್ ತಗೋಬೇಕು ಅನ್ನೋದಾದ್ರೆ ಏನೆಲ್ಲ ತಯಾರಿಗಳು ಮಾಡ್ಕೋಬೇಕು, ಮುಂಬರ್ತಾ ಇರುವಂತಹ ಮ್ಯೂಸಿಷಿಯನ್ಸ್ ಇರ್ಬೋದು, ಸಿಂಗರ್ಸ್ಗಳು, ಏನ್ ಟಿಪ್ಸ್ ಕೊಡಕ್ ಇಷ್ಟಪಡ್ತೀರಾ? ಡೆಡಿಕೇಶನ್ ಮೇಡಮ್. ಓಕೆ, ನೀವ್ ಏನೇ ಹೇಳಿ ಡೆಡಿಕೇಶನ್ ಮುಂದೆ ಯಾವ್ದು ಇಲ್ಲ. ನಾ ಇದೇ ರೂಟ್ಲ್ ಹೋಗ್ತೀನಿ ಅಂತಂದ್ರೆ ಸಾಕಷ್ಟು ತಯಾರಿ ಆಗ್ಬೇಕು, ತಾಲೀಮ್ಗಳಾಗ್ಬೇಕು, ವರ್ಕ್ ಮಾಡ್ಬೇಕು, ಆಮೇಲೆ ತಾಳ್ಮೆ ಇರ್ಬೇಕು, ಕೋಪ ಇರಬಾರ್ದು. ಓಕೆ, ತಾಳ್ಮೆ ಇರ್ಬೇಕು, ಅಸೂಯೆ ಪಡಬಾರ್ದು, ಮೋಸ ಮಾಡಬಾರ್ದು, ಸುಳ್ಳು ಹೇಳ್ಬಾರ್ದು ಮೇಡಮ್. ಓಕೆ, ಎಲ್ಲ ಓವರ್ ಆಲ್ ಆಗಿ ನೀವಾಗಿದ್ದು ನಡ್ಕೊಂಡು ಹೋಗ್ಬೇಕು ಶ್ರದ್ಧೆಯಿಂದ ಅಂತ ಹೌದು ಮೇಡಮ್, ಅದೇ ಚಂದ, ಅದೇ ಲೈಫ್. ಸರ್, ಇಷ್ಟೊತ್ತು ನನ್ನ ಕೃತಿಕಾ ಕುಟೀರದಲ್ಲಿ ಬಂದು ನನ್ನ ಕುಟೀರದಲ್ಲಿ ಆ ಒಂದು ಹೆಜ್ಜೆ ಸಾಧನೆ ಕಡೆಗೆ ಮಾತಾಡಿದ್ರ ಬಗ್ಗೆ, ನಿಮ್ಮ ಈ ಒಂದು ಜರ್ನಿ ನನ್ನ ಜೊತೆ ಶೇರ್ ಮಾಡ್ಕೊಂಡಿದ್ ಬಗ್ಗೆ ಏನ್ ಹೇಳ್ತೀರಾ ಕಡೆದಾಗಿ? ತುಂಬಾ ತುಂಬಾ ಖುಷಿ ಆಗಿದೆ ಹಾರ್ಟ್ ಲಿಸ್ಟ್ ಸೇಯಿಂಗ್. ಯಾಕಂದ್ರೆ ಇದು ನೀವು ನನ್ಗೆ 2ನೇ ಇಂಟ್ರೋ ಮಾಡ್ತಾ ಇರೋದು. ನೀವು ಏನೇನ್ ಕೇಳ್ಬೇಕು ಅಂತ ನಾನು ಯಾವತ್ತೂ ನೆನ್ಸ್ಕೊಂಡಿಲ್ಲ. ಏನ್ ಕೇಳ್ತಾರ ಅಂತ ಯಾವಾಗಲೂ ಭಯದಲ್ಲಿರ್ತೀನಿ. ಕೃತಿಕಾ ಮೇಡಮ್ ಹೆಂಗೋ ಕೇಳ್ಬಿಟ್ರಿ ಏನಪ್ಪ ಮಾಡೋದು, ಆನ್ಸರ್ ಮಾಡೋದು ಅಂತ ಭಯದಲ್ಲಿರ್ತೀನಿ. ಬಟ್ ಯು ಹ್ಯಾವ್ ಡನ್ ಯುವರ್ ಜಾಬ್. ನನಗೆ ತುಂಬಾ ಹೋಪ್ಸ್ ಇದೆ ನಿಮ್ಮ ಚಾನಲ್ಲು ಚೆನ್ನಾಗಿ ನಡೀತೆ ಅಂತ. ಇದು ಬೇಗ ಈ ನೀವು ಜರ್ನಿ ಮಾಡ್ತಾನೆ 100 ಪ್ರಾಜೆಕ್ಟ್ ಬೇಗ ಆಗ್ಲಿ ಅಂತ ಆಶಿಸ್ತೀನಿ. ಥ್ಯಾಂಕ್ ಯು ಸರ್, ಈ ನನ್ನ ಕುಟೀರಕ್ಕೆ ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ ಯು. ಇನ್ನ ಈ ಹೊಸ ವರ್ಷದಲ್ಲಿ ಏನೆಲ್ಲ ಮಾಡ್ಬೇಕು ಅನ್ಕೊಂಡಿದ್ದೀರಾ ಅದೆಲ್ಲವೂ ಆಗ್ಲಿ, ಸಕ್ಸಸ್ಫುಲ್ ಆಗ್ಲಿ ಅಂತ ಆಶಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ, ಈ ನನ್ನ ಕೃತಿಕಾ ಕುಟೀರ ಯೂಟ್ಯೂಬ್ ಚಾನೆಲ್ನಲ್ಲಿ ನನ್ನ ಜೊತೆ ಇವತ್ತು ನಮ್ಮ ಮೈಸೂರಿನ ಜೂನಿಯರ್ ಹಂಸಲೇಖ ಅಂತಾನೆ ಪ್ರಖ್ಯಾತಿಯಾಗಿರುವಂತಹ ಪ್ರಸನ್ನ ಕುಮಾರ್ ಸರ್ ನನ್ನ ಜೊತೆ ಅವರ ಒಂದು ಜರ್ನಿಯನ್ನು ಶೇರ್ ಮಾಡಿಕೊಂಡ್ರು. ಜೊತೆಗೆ ಒಂದು ಮ್ಯೂಸಿಷಿಯನ್ ಆಗಬೇಕು ಅಂತಂದರೆ ಎಷ್ಟೆಲ್ಲ ಹರ್ಡಲ್ಸ್ಗಳು ಬರುತ್ತೆ, ಅದನ್ನೆಲ್ಲ ಹೇಗೆ ದಾಟಿದ್ರು, ಎಂಡ್ ಆಫ್ ದಿ ಡೇ ಡೆಡಿಕೇಶನ್ ಇರಬೇಕು, ನಮ್ಮತನ ಇರಬೇಕು ಅನ್ನೋದನ್ನು ಹೇಳಿದ್ರು. ಸೊ ಈ ಒಂದು ಎಪಿಸೋಡ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೊಂದು ಎಪಿಸೋಡನ್ನು ಕೃತಿಕಾ ಕುಟೀರದಲ್ಲಿ ನಿಮ್ಮ ಮುಂದೆ ತರ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್, ಹಾಗೆ ಹುಷಾರಾಗಿರಿ. ನಮಸ್ಕಾರ, ಬಾಯ್.